ನಮಸ್ತೆ, ವೆಲ್ಕಮ್ ಟು ಚಂದು ಶಿವಲಾಗ್. ಇವತ್ತೇನು ರೆಸಿಪಿ ಅಂದರೆ ಪಾಲಕ್ ಪಲಾವ್. ಇಲ್ಲಿ ಸೊಪ್ಪನ್ನು ತೊಳೆದು ಬೇಯಿಸೋಕೆ ಇಟ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ ಏನೇನು ಬೇಕು ಎಲ್ಲದನ್ನು ಹಚ್ಚಿಟ್ಕೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ನೋಡಿ ಇಲ್ಲಿ ಎಣ್ಣೆ ಕಾದಿದೆ. ಮರಾಠಿ ಮೊಗ್ಗು ಮತ್ತು ಚಕ್ಕೆ, ಲವಂಗ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಫ್ರೈ ಮಾಡೋಕೆ ಹಾಕಿದ್ದೀನಿ. ನೋಡಿ ಅದು ಫ್ರೈ ಆದಮೇಲೆ ಟೊಮೊಟೊ ಮತ್ತು ಬಟಾಣಿನೂ ಕೂಡ ಹಾಕಿದ್ದೀನಿ. ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗಲಿ ಅದು. ಆಮೇಲೆ ತರಕಾರಿ ಕ್ಯಾರೆಟ್, ಆಲೂಗೆಡ್ಡೆ ಹಾಕಿದ್ದೀನಿ ನಾನು. ನೋಡಿ ಅದು ಫ್ರೈ ಆಗ್ತಾಯಿದೆ. ಇವಾಗ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ, ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಅದನ್ನು ಹಾಕಿದ್ದೀನಿ ರುಬ್ಬಿ. ಮತ್ತು ಇದು ಬೇಯಿಸಿಟ್ಕೊಂಡಂಥ ಪಾಲಕು, ಅದು ನೀರನ್ನು ಕೂಡ ಹಾಕಿದ್ದೀನಿ. ಇದಕ್ಕೆ 1 ಸ್ಪೂನ್ ಗರಂ ಮಸಾಲ. ಇದು ಸ್ವಲ್ಪ ಹಾಗೆ ಫ್ರೈ ಆಗ್ತಾ ಇರಲಿ. ಇದಕ್ಕೆ ಮತ್ತೆ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ನಾನು ನೋಡಿಕೊಂಡು ಖಾರ ಸ್ವಲ್ಪ ಹಾಕೊತಾ ಇದ್ದೀನಿ. ಖಾರದ ಪುಡಿ ಸ್ವಲ್ಪ, ಒಂದು ಅರ್ಧ ಸ್ಪೂನಷ್ಟು, 1 ಸ್ಪೂನಷ್ಟು ಸಾಂಬಾರು ಪುಡಿ ಮತ್ತು 1 ಸ್ಪೂನ್ ಉಪ್ಪು. ಸ್ವಲ್ಪ ಮಾಡ್ತಾ ಇರೋದ್ರಿಂದ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ಇದು ಹಾಗೆ ಸ್ವಲ್ಪ ಸಾಂಬಾರು ಪುಡಿ ಎಲ್ಲ ಹಾಕಿರೋದ್ರಿಂದ ಇದಾಗೇ ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಿಸಬೇಕು. ಆಮೇಲೆ ನೀರು ಹಾಕ್ತೀನಿ. ಇದಕ್ಕೆ ಪಾಲಕು ರುಬ್ಬಿದ್ದು ಮತ್ತು ಪಾಲಕ್ ಸೊಪ್ಪು ಬೇಯಿಸಿದ್ದು ಸ್ವಲ್ಪ ನೀರಿತ್ತಲ್ಲ, ಅದನ್ನು ಕೂಡ ಹಾಕಿದ್ದೀನಿ. 1 ಬಟ್ಲು ನೀರು ಕೂಡ ಹಾಕಿ ಅದು ಮಳ್ಳಾದ್ಮೇಲೆ ಅಕ್ಕಿ ಕೂಡ ಹಾಕಿದ್ದೀನಿ. ನೋಡಿ ಈಗ ಕುದಿ ಬಂದಿದೆ ಅಕ್ಕಿ ಹಾಕಿ. ಇವಾಗ ಕ್ಲೋಸ್ ಮಾಡಿ ವಿಷಲ್ ಕೂಗಿಸಿದ್ರೆ ತಿಂಡಿ ರೆಡಿಯಾಗಿರುತ್ತೆ. ನೋಡಿ 3 ವಿಷಲ್ ಕೂಗಿಸಿದ್ದೆ. ನೋಡಿ ಪಾಲಕ್ ಪಲಾವ್ ರೆಡಿಯಾಗಿದೆ. ಇದಕ್ಕೆ ಮೊಸರು ಹಾಕ್ಕೊಂಡು ತಿನ್ಬೋದು, ಹಾಗೆ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ.